ಪರಿಹಾರ ರೈತ ಕಂಗಾಲು. ಕೊಪ್ಪಳ ತಾಲೂಕಿನ ಇರ್ಕಲಗಡ ಗ್ರಾಮದ ಸರ್ವೆ ನಂಬರ್ 110/7ರಲ್ಲಿ ಶೇಖರಣೆ ಮಾಡಿಟ್ಟಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ ಶೇಂಗಾ ಹೊಟ್ಟಿನ ಮೇವಿನ ಬಣವೆಗೆ ಮಾರ್ಚ್ ತಿಂಗಳಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು 4 ತಿಂಗಳಾದರೂ ಸಹ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗದೆ ರೈತ ಕಂಗಾಲಾಗಿದ್ದಾನೆ. ಜಾನುವಾರುಗಳ ಆಹಾರದ ದೃಷ್ಟಿಯಿಂದ ಇರ್ಕಲಗಡ ಗ್ರಾಮದ ವೀರಭದ್ರಪ್ಪ ಈರಪ್ಪ ಕೊಡದಾಳ ಹಾಗೂ ವೀರೇಶ್ ನಿಂಗಪ್ಪ ಕೊಡದಾಳ ಎಂಬುವವರಿಗೆ ಸೇರಿದ ಅಕ್ಕಪಕ್ಕದಲ್ಲಿ ಇದ್ದ 2 ಲಕ್ಷಕ್ಕೂ ರೂಪಾಯಿಗಳಿಗೂ ಹೆಚ್ಚು ಬೆಲೆ ಬಾಳುವ 2 ಪ್ರತ್ಯೇಕ ಬಣವೆಗಳು ಮಾರ್ಚ್ 28ರ ರಾತ್ರಿ ಆಕಸ್ಮಿಕ ಬೆಂಕಿಗೆ ಸುಟ್ಟು ಕರಕಲಾಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವಷ್ಟರಲ್ಲಿ ಬಣವೆಗಳು ಸಂಪೂರ್ಣ ಭಸ್ಮವಾಗಿದ್ದು, ಕಂದಾಯ ಇಲಾಖೆಯ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಸಹ ಬಂದು ಸ್ಥಳ ಪರಿಶೀಲನೆ ಮಾಡಿ ಇಲಾಖೆಗೆ ವರದಿಯನ್ನು ನೀಡಿರುತ್ತಾರೆ. ಘಟನೆ ಸಂಭವಿಸಿ 4 ತಿಂಗಳು ಆಗುತ್ತಾ ಬಂದರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರ ಸಿಗದೆ ರೈತ ಭರವಸೆಯನ್ನೇ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಕಳೆದ ವರ್ಷ ಬರಗಾಲದಿಂದ ರೈತ ವರ್ಗ ಕತ್ತರಿಸಿದ್ದು, ಕಷ್ಟಪಟ್ಟು ಜಾನುವಾರುಗಳಿಗಾಗಿ ಶೇಖರಿಸಿ ಇಟ್ಟಿದ್ದ ಮೇವಿನ ಬಣವೆ ಸಹ ಸುಟ್ಟು ಭಸ್ಮವಾಗಿದ್ದು, ಬೆಳೆಯನ್ನ ಬೆಳೆಯಲು ಮತ್ತು ಬಣವೆ ಸುಟ್ಟ ನಂತರ ಜಾನುವಾರುಗಳಿಗೆ ಪರ್ಯಾಯ ಮೇವಿನ ವ್ಯವಸ್ಥೆಗಾಗಿ ಸಾಲ ಮಾಡಿದ್ದು, ಸದ್ಯ ರೈತನ ತಲೆಯ ಮೇಲೆ ಸಾಲದ ಭಾರ ವಿಪರೀತವಾಗಿ ಪರಿಣಮಿಸಿದೆ. ಆದ್ದರಿಂದ ಸರ್ಕಾರದವರು ತಕ್ಷಣವೇ ಪರಿಹಾರವನ್ನ ನೀಡಬೇಕು, ಇಲ್ಲವಾದಲ್ಲಿ ಸಾವಿಗೆ ಶರಣಾಗುವುದೊಂದೇ ದಾರಿ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿರುತ್ತಾರೆ. ಬರದ ಛಾಯೆಯಿಂದ ಬದುಕು ದುಸ್ತರವಾಗಿದ್ದು, ಮೂಕ ಪ್ರಾಣಿಗಳಾದ ಜಾನುವಾರು ಆಹಾರಕ್ಕಾಗಿ ಮೇವಿನ ಬಣವೆ ಆಕಸ್ಮಿಕ ಬೆಂಕಿಗೆ ಸುಟ್ಟು ಕರಕಲಾಗಿದ್ದು, ಸಾಲ ಸೂಲ ಮಾಡಿ ಮೇವನ್ನು ಖರೀದಿ ಮಾಡಿರುತ್ತೇವೆ. ಸರ್ಕಾರ ಬೇಗನೆ ಪರಿಹಾರ ಬಿಡುಗಡೆ ಮಾಡದಿದ್ದರೆ ಸಾಲದ ಬಾಧೆ ತಾಳಲಾರದೆ ನೇಣಿಗೆ ಶರಣಾಗುವುದೊಂದೇ ಮಾರ್ಗ. ವೀರಭದ್ರಪ್ಪ ಈರಪ್ಪ ಕೊಡದಾಳ, ರೈತ, ಇರ್ಕಲಗಡ ಜಿಲ್ಲಾ. ವರದಿಗಾರರು ಗಿರೀಶ್ ಹಿರೇಮಠ್, ಕೊಪ್ಪಳ.